अभिनव गौतम जिगनुत भारत जननीय तनु जाते शंकर रमनुज विचारण्य बसवेश्वर मंगल दिव्यारण्य गण षडाक्षरि पुण्य पंपल कुलपति चन्ना कुमार व्यासर मंगल धाम कवि कोकिलेಗಳ पुण्य राम नानक रामानंद कबीरर भारत जननीय तनु जाते तैलम भेदलाಡಿದ ನಾಡೆ ಕಂಕಣ ಜಗದರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ चैतन्य परमहंस दिवेशर भारत जननीय तनु जाते सर्वजनांगद शांतिय तोಟ रसिकर कंगण ಸೆಳೆಯುವ ನೋಟ ಎಂದೋ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜಗರು ಧ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ನಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ನಾಯಕಿಯವ್ವ ನಿಲಯ ದರ್ಶನ ಪಡೆಯುವರವ್ವ ನಾನಾ ದೇಶದ ನಾಯಕಿಯವ್ವ ನಿಲಯ ದರ್ಶನ ಪಡೆಯುವರವ್ವ ಆತುರದಿಂದ ಬಂದಿತು ಜನವು ತುಂಬಿತು ಮರಳಿ ನಿನ್ನಯ ನೆನಪು ಎಲೆ ಓದಿ ತಾಯಿ ಇಂದ್ರಮ್ಮ ಜನ ನೆನಸುವರಮ್ಮ ಎಲೆ ಓದಿ ತಾಯಿ ಇಂದ್ರಮ್ಮ ಬಿಯಂತ ಸಿಂಗ ಸತುಮತ ಸಿಂಗರ ಗುಂಡಿಗೆ ನೀನು ಬಲಿಯಾದವ್ವ ಬಿಯಂತ ಸಿಂಗ ಸತುಮತ ಸಿಂಗರ ಗುಂಡಿಗೆ ನೀನು ಬಲಿಯಾದವ್ವ ತ್ರಿಮೂರ್ತಿ ಭವನ ಮಂದಿರದಲ್ಲಿ ಅಂತಿಮ ಕ್ರಿಯೆಯು ಸಾಗಿತವ್ವ ಎಲ್ಲಿ ಓದಿ ತಾಯಿ ಇಂದ್ರಮ್ಮ ಜನ ನೆನಸುವರಮ್ಮ ಎಲ್ಲಿ ಓದಿ ತಾಯಿ ಇಂದ್ರಮ್ಮ ನಾನಾ ದೇಶದ ನಾಯಕಿಯಾಗಿ ನಾನಾ ದೇಶದ ಕೀರ್ತಿಯ ಬೆಳೆಸಿ ನಿನ್ನಯ ಜ್ಯೋತಿ ಜಗದಲ್ಲಿ ಉಳಿಸಿ ನಿನ್ನಯ ನಾಮ ಸ್ಥಿರವಾಗಿ ಉಳಿಸಿ ಎಲ್ಲಿ ಓದಿ ತಾಯಿ ಇಂದ್ರಮ್ಮ ಜನ ನೆನಸುವರಮ್ಮ ಎಲ್ಲಿ ಓದಿ ತಾಯಿ ಇಂದ್ರಮ್ಮ ಎಲ್ಲಿ ಓದಿ ತಾಯಿ ನಮ್ಮ ಪುಣ್ಯ ಅಂತ ಹೇಳಿ ನಮ್ದು ಎರಡು ಮಾತನ್ನು ಮುಗಿಸ್ತೀವಿ. ಭೂಮಿ ಪೂಜೆ ಮಾಡುವಂಥ ಕೆಲಸವನ್ನ ಅಥವಾ ಅಡಿಗಲ್ ಹಾಕುವಂಥ ಕೆಲಸವನ್ನ ಮಾಡಿ. ಇದರ ಮುಖ್ಯವಾಗಿ ಇಂದಿರಾ ಕ್ಯಾಂಟೀನ್ ಯಾರಿಗೆ ಬೇಕಾಗಿದೆ, ಒಂದು ಹೊಸ ರೀತಿಯಾದಂಥ ಶೌಚಾಲಯ ತರುವಂಥ ಕೆಲಸವನ್ನ ಮಾಡತ್ತೀವಿ. ಶೌಚಾಲಯ ಅಂದ್ರೆ ಏನು ಬಿಡ್ರಿ, ಎದಕ್ಕೆ ಬೇಕದ? ಬಯಲು ಶೌಚಾಲಯ ಅದಾವ, ಅಲ್ಲೇ ಆರಾಮಾಗಿ ಕೆಲವೊಂದು ದಿನ ಹಳ್ಳಿಯಾಗಿ ನಾನು ನೋಡ್ತಿರ್ತೀನಿ, ಸಾಕಾರ ಅವ ಚಲೋ ಅಂತಿರ್ತಾರೆ. ಅವು ನಮಗೆ ನಿಮಗೆ ಚಲೋ, ಆದ್ರೆ ನಮ್ಮ ಮನೆಯಾಗಿರೋ ಹೆಣ್ಮಕ್ಳಿಗೆ ಚಲೋ ಅಲ್ಲ. ಅದಕ್ಕೆ ಒಂದು ಪತ್ರಿಕೆಗಳು ಬರೀತಾರೆ, ಮಹಿಳೆಯರಿಗೆ ಶೌಚಾಲಯಗಳು ಎಷ್ಟು ತೊಂದರೆ ಮಾಡ್ತಾವ ಅವರ ಆರೋಗ್ಯದ ಮೇಲೆ ಅಂತ. ಅದ್ರ ಬಗ್ಗೆ ನಾವು ಯಾರೂ ಪ್ರಶ್ನೆಗಳನ್ನ ಮಾಡಿಲ್ಲ, ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಚರ್ಚೆಗಳು, ನಮ್ಮ ವಿಷಯಗಳು ಏನಾಗಿರ್ತಾವ ಅಂತಂದ್ರೆ, ನಮ್ಮ ಮನೆ ಹೆಣ್ಮಕ್ಳು ಎಷ್ಟು ವರ್ಷ ಬದುಕ್ತಾರೆ, ಅಥವಾ ಅವ್ರಿಗೆ ಆರೋಗ್ಯದ ಬಗ್ಗೆ ವ್ಯವಸ್ಥೆ ಹೆಂಗೈತಿ, ನಮ್ಮ ಸಮಾಜದ ವ್ಯವಸ್ಥೆ ಹೆಂಗೈತಿ, ನಾವು ಎಂಥವು ಮಾತಾಡಂಗಿಲ್ಲ. ನಾವು ಎಂಥವು ಮಾತಾಡ್ತೀವಿ ಅಂದ್ರೆ, ಅವ ಹಿಂದೂ, ಇವ ಮುಸ್ಲಿಮ್, ಅವ ಕ್ರಿಶ್ಚಿಯನ್, ಇವ ಬೌದ್ಧ, ಇವ ಜೈನ. ಇದು ಒಂದು ವಿಷಯ ಚರ್ಚೆ ಮಾಡ್ತೀವಿ. ಇಲ್ಲ ಅಂತಂದ್ರೆ ಅಲ್ಲಿ ಆ ಜಗಳ ಆಗೈತಿ, ಈ ಜಗಳ ಆಗೈತಿ, ಬಡ್ದಾಡಕ್ಕೆ ಹೋಗು ಅಂತ ಇಂಥ ವಿಷಯ ಚರ್ಚೆ ಮಾಡಿ. ನಾವು ಮಾತಾಡ್ಬೇಕಾದಂಥ ವಿಷಯಗಳು ಏನದವಪ್ಪ ಅಂದ್ರೆ, ನಮ್ಮ ಮನೆ ಹೆಣ್ಮಕ್ಳು ಎಷ್ಟು ವರ್ಷ ಬದುಕ್ತಾರೆ ಈ ದೇಶದಾಗ ಅಂತೇಳಿ ಒಂದು ಪುಸ್ತಕದಾಗ ಬರಿತಾ ಹೋಗ್ಬೇಕು. ಒಂದು ಅನ್ಈಕ್ವಲ್ ಅಂತ ಒಂದು ಪುಸ್ತಕದಾಗ ಬರೀತಾಳ. ಆ ಹೆಣ್ಮಕ್ಳು ಹೇಳ್ತಾಳೆ, ನಮ್ಮ ದೇಶದ ಮಹಿಳೆ ಅವರೇಜ್ ಆಗಿ ಬದುಕೋದು ವಯಸ್ಸು ಎಷ್ಟಪ್ಪ ಅಂದ್ರೆ 64 ವಯಸ್ಸು ಅಂತ. ನಮ್ಮ ದೇಶದ ಮಹಿಳೆ 64 ವಯಸ್ಸು ಬದುಕ್ತಾಳೆ. ಅದೇ ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ, ಸಣ್ಣ ರಾಷ್ಟ್ರಗಳು, ಸಣ್ಣ ದೇಶಗಳು ಅವೆಲ್ಲ. ಅಲ್ಲಿ ಬದುಕುವಂಥ ಮಹಿಳೆ ವಯಸ್ಸು ಎಷ್ಟಪ್ಪ ಅವರೇಜ್ ವಯಸ್ಸು ಅಂದ್ರೆ, ಒಂದು ಕಡೆ ಹೇಳ್ತಾರೆ 68, 72, 74, 78 ವಯಸ್ಸು ಅಂತ. ಅಂದ್ರೆ ನಮ್ಗಿಂತ 4 ವರ್ಷ, 6 ವರ್ಷ, 10 ವರ್ಷದವರೆಗೂ ಹೆಚ್ಚಾಗಿ ಬದುಕುವಂಥ ಸಣ್ಣ ರಾಷ್ಟ್ರಗಳನ್ನ ಬದುಕಾಕತ್ತಾರೆ. ಆದ್ರೆ ನಮ್ಮ ರಾಷ್ಟ್ರದಾಗ ಯಾಕಿಲ್ಲ ಅಂತ ಹೇಳಿ ಆಕೆ ಪ್ರಶ್ನೆ ಮಾಡ್ತಾಳ ಪುಸ್ತಕದಲ್ಲಿ.
ನಾವು ಭಾಳ ದೊಡ್ಡ ದೊಡ್ಡ ಭಾಷೆಗಳು ಹೋಗ್ತಾವೆ ಆ ಪುಸ್ತಕ ಓದಿದ್ರಿ ಅಂತಂದ್ರೆ ಗಾಬರಿ ಹಾಕಿರಿ ಎಷ್ಟರ ವಿಚಾರಗಳು ಪ್ರಸ್ತಾಪ ಮಾಡೋಣ ಅಂತಂದ್ರೆ ನಮ್ಮ ಮನೆ ಹೆಣ್ಮಕ್ಳು ಎಷ್ಟು ಮಂದಿ ಶಿಕ್ಷಣ ತಗೊಂಡಾರ, ನಾವು ಯಾವ ರೀತಿ ಬದುಕಾಕತ್ತೀವಿ, ನಮ್ಮ ಹೆಣ್ಮಕ್ಳು ಎಷ್ಟು ಜನ ನೌಕರಿ ಮಾಡ್ತಾರೆ, ಗಂಡ್ಮಕ್ಳು ಯಾವ ಪರಿಸ್ಥಿತಿ ಆಗ್ಯದ, ಇಂಥ ವಿಷಯಗಳನ್ನ ಪ್ರಸ್ತಾಪ ಮಾಡುವಂಥ ಭಾಳ ಪರಿಸ್ಥಿತಿ. ಶೌಚಾಲಯದ ವ್ಯವಸ್ಥೆ ಬಗ್ಗೆ ನೀವೇನಾದ್ರು ಉತ್ತರ ಭಾರತದಾಗ ಅದನ್ನು ಓದಿದ್ರೆ ನಾನು ಹೇಳಾಕತ್ತೀನಿ, ಅದು ನಾ ಹೇಳಿದ್ದಲ್ಲ, ಹಿರಿಯರ ನಾ ಹೇಳಿದ್ದಲ್ಲ, ಆ ಹೆಣ್ಮಗಳು ಬರೋದಂಥ ಪುಸ್ತಕ ಒಳಗೆ ಐತಿ. ಇಡೀ ರಾಷ್ಟ್ರದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಆ ಹೆಣ್ಮಗಳು. ಅದಕ್ಕೆ ನಾವು ಭಾಳ ವಿಷಯಗಳನ್ನು ಮಾತಾಡೋದು. ಆದ್ರೆ ಅದನ್ನ ಯಾಕೆ ಇಲ್ಲಿ ತೊಗೊಂಬಂದೆ ಅಂದ್ರೆ ಶೌಚಾಲಯ ಮಾಡಾಕತ್ತೀನಿ ಅಂದಮೇಲೆ ಭಾಳ ಜನ ಏನು ತಿಳ್ಕೊಂಡಿವಿ ಅಂದ್ರೆ ಅದ್ರ ಅವಶ್ಯಕತೆ ಏನೈತ್ರಿ ಅಂತ ಭಾಳ ಐತಿ. ನೀವು ತಿಳ್ಕೊಳ್ಳಿಲ್ಲ ಅಂದ್ರೂ ಮೊದಲನೇ ಹೆಜ್ಜೆ ನಾನಾರ ಇಡಬೇಕಾಗಿ ಬದಲಾವಣೆ ತರುವ ವ್ಯವಸ್ಥೆ ಒಳಗೆ ಒಂದು ಹೆಜ್ಜೆ ನಾ ಇಟ್ಟ ಮೇಲೆ ಅಲ್ಲ ನೀವು ಇಡೋರು, ಇಲ್ಲ ನೀವು ಇಡಂಗಿಲ್ಲ. ಗುಳೆದ ಬಂದು ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಹೋಗ್ಬೇಡ್ರಿ ಅಂತ ನೀವು ಕೇಳ್ತೀರ ನಾನು. ಅದಕ್ಕೆ ನಾವೇನು ಮಾಡತ್ತೀವಪ್ಪ ಅಂದ್ರೆ ಮೊದಲು ಒಂದು ಶೌಚಾಲಯ ತರುವಂಥ ಕೆಲಸ ಮಾಡತ್ತೀವಿ, ಮಕ್ಕಳಿಗೆ ಶಾಲೆಗಳನ್ನು ತರುವಂಥ ಕೆಲಸ ಮಾಡತ್ತೀವಿ, ಇಂದಿರಾ ಕ್ಯಾಂಟೀನ್ ತರುವಂಥ ಕೆಲಸ ಮಾಡತ್ತೀವಿ, ಆರೋಗ್ಯ ಕೇಂದ್ರಗಳನ್ನು ಅಭಿವೃದ್ಧಿ ಪಡಿಸುವಂಥ ಕೆಲಸವನ್ನು ಮಾಡಕತ್ತೀವಿ. ಈ ವಿಚಾರವಾಗಿ ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನು ಹಾಕೊಳಕತ್ತೇನೆ. ಹಾಗಾಗಿ ಒಂದು ಶೌಚಾಲಯ 65 ಲಕ್ಷ ರೂಪಾಯಿದ್ದು ನಾವು ಇವತ್ತು ಪೂಜೆ ಮಾಡಿದ್ವಿ. ಭಾಳ ದೊಡ್ಡ ಶೌಚಾಲಯಗಳು ಬರತ್ತಾವ. ಇಡೀ ನಮ್ಮ ಎಲ್ಲೂ ಹೆಚ್ಚು ಕಡಿಮೆ ನನ್ನ ಬುದ್ಧಿಮಟ್ಟಕ್ಕೆ ಇರುವಂಗ ಅಂಥ ಶೌಚಾಲಯಗಳು ಎಲ್ಲೂ ಇಲ್ಲ. ಆದರೆ ಎದಕ್ಕೆ ತರಾಕತ್ತೀವಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಸತ ನಿಮ್ಗೆ ಗೊತ್ತಾಗ್ತೈತೆ ಆ ಶೌಚಾಲಯಗಳು ಬಂದ ಮೇಲೆ ನಾವು ಅದನ್ನು ಉಪಯೋಗಿಸ್ಕೊಳ್ಳೋದು ಹೆಂಗೆ ಏನು ಇನ್ನೂ ಭಾಳ ಪ್ರಶ್ನೆಗಳು ಅವ. ನಾನು ಒಬ್ಬರು ಮಂತ್ರಿಯವರು ನನಗೆ ಕೇಳಿದ್ರು, ಹಳ್ಳಿಯಾಗಿಂತ ಒಂದು ಶೌಚಾಲಯ ಕೊಡಾಕತ್ತಿ ಭಾಳ ಚಂದ ಐತಿ, ನೋಡೋಕೆ ಮಾಡೋಕೆ ಟೆಕ್ನಾಲಜಿ ಎಲ್ಲ ಭಾಳ ಚಂದ ಯೂಸ್ ಮಾಡಿ ಎಲ್ಲ ಆಗೈತಿ, ನಾವು ಸತ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಮತ್ತೆ ಅವ್ರು ತಮಗೆ ನನ್ನ ಇಂಜಿನಿಯರ್ಸನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ತಮ್ಮ ಕ್ಷೇತ್ರದಾಗ ತಮ್ಮ ಊರಿಗೆ ಕೆಲಸ ಮಾಡ್ಸೋಕೆ ಸ್ಟಾರ್ಟ್ ಮಾಡ್ಯಾರ. ಈಗ ನಿಜವಾಗಿದ್ದ ಘಟನೆ ಇದು. ಅವ್ರು ನನಗೆ ಆಮೇಲೆ ಬಂದು ನನಗೆ ಒಂದು ದಿವಸ ಸದನ್ದಾಗ ಹೇಳಾಕತ್ತಿದ್ರು. ನಾವು ಒಂದು 3-4 ಮಂದಿ MLA ನಿಂತಿದ್ವಿ. ಇಷ್ಟು ಮುಂದೆ ಕರೆದು ನಾನು ಬಾಯಿಲ್ ಚುಮ್ಕಡಿ ಅಂದೆ, ಹೋಗಿ ಮಾತಾಡ್ಸಾತು ಹಿಂಗೆ ನಿಮ್ಮ ಏನು ಹುಡುಗರು ಅದಾವ ಇಂಜಿನಿಯರ್ಸ್ ಏನದ ಟೀಮ್ ಐತಿ ಭಾರಿ ಅದಾರಪ್ಪ, ನಾನು ಭಾರಿ ಖುಷಿ ಪಡ್ತೀನಿ ಆ್ಯಂಡ್ ದೇ ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್ ಅಂತ ನನಗೆ ಭಾಳ ಖುಷಿ ಆಯ್ತು. ಆಮೇಲೆ ಆಯ್ತು ನಿಮ್ಗೆ ಏನಿದ್ರು ಹೇಳ ಅಂದ್ರೆ ಅದಕ್ಕೆ ನಾನು ಏನು ಹೇಳಿದೆ ಅಂದ್ರೆ ಅವ್ರಿಗೆ, ಅಣ್ಣಾರ ನೀವು ನಿಮ್ಮ ಊರಿನ ಕೆಲಸ ಮಾಡಿಸ್ಕೊಳಕತ್ತೀರಿ, ಈಗ ನನಗೂ ನಾನು ಊರಿನ ಮಾಡಕ್ಕೆ ನನಗೊಂದು ಅವಕಾಶ ಮಾಡ್ರೆ ನನಗೆ ಇನ್ನೇನು ಬೇಕಾಗಿಲ್ಲ ಅಂದ್ರೆ ಅವರು ನಗಾಕೆ ಚಂದ ಮಾಡಿದ್ರು. ಆಯ್ತು ನೀವು ಏನೇನಾದ್ರು ಕೊಡು ಮಾರಾಯ ಅಂತೇಳಿ. ಯಾಕಂದ್ರೆ ಅವ್ರು ತಮ್ಮ ಕೆಲಸ ಚಾಲು ಮಾಡಿಸ್ಬಿಟ್ಟಿದ್ರು. ನಮ್ಮ ಇಂಜಿನಿಯರ್ಸ್ ನಾವು ತೊಗೊಂಡಂಥ ಟೀಮು ನಾವು ಕೆಲಸ ಒಂದು ಪ್ಲ್ಯಾನ್ ಮಾಡಿದಂಥದ್ದನ್ನು ಅವರು ತಮ್ಮ ಊರಿಗೆ ಇಂಪ್ಲಿಮೆಂಟ್ ಮಾಡಕತ್ತಿದ್ರು. ಭಾಳ ಒಳ್ಳೆ ರೀತಿಯಿಂದ ಮಾಡಕತ್ತಾರ ಟೀಮ್ ಎಲ್ಲ. ಅವರಿಗೆ ಉಪಯೋಗ ಆಗತ್ತೋ ನಮಗೆ ಉಪಯೋಗ ಆಗಲಿಲ್ಲ. ಅದಕ್ಕೆ ಕೊನೆಯದಾಗ ಕೇಳ್ಕೊಂಡ್ರೆ ನಮಗೂ ಒಂದು ಅವಕಾಶ ಕೊಡ್ರಿ, ನಮ್ಮದು ಒಂದಿಷ್ಟು ಹಳ್ಳಿಗಳನ್ನು ಉದ್ಧಾರ ಮಾಡೋದೈತಿ, ಅವಕಾಶ ಮಾಡಿರಿ ಅಂತ ಹೇಳಿ ನಗಾಕೆ ಚಾಲೂ ಮಾಡಿದ್ರು. ಇಲ್ಲ ಅವ್ರಿಗೆ ಕೊಡ್ಬೇಕು ಮೊದಲನೇ ಯಾಕಂದ್ರೆ ಅವ್ರ ಟೀಮ್ ಐತದ ಅವ್ರಿಗೆ ಕೊಡೋಣ ಒಂದು ಏನೈತೆ ಪ್ರಸ್ತಾವನೆ ಕೊಡು ನನಗೆ, ಮುಂದಿನ ದಿನದಿಂದ ನಾನು ವಿಚಾರ ಮಾಡಿ ಹೆಲ್ಪ್ ಮಾಡ್ತೀನಿ ಅಂತ ನಾನು ಹೇಳ್ತಿರೋದು. ನಾ ಮಾಡಿಲ್ಲ ಕೆಲಸನ, ನಿಮ್ಗೆ ಅದನ್ನು ಒತ್ತು ಹೇಳಕ್ಕೆ ಪ್ರಯತ್ನ ಮಾಡತ್ತೀವಿ. ಅಲ್ಲಿ ಏನು ನನ್ನ ಜೊತೆ ವರ್ಕ್ ಮಾಡ್ಯಾರ ಕೆಲಸ ಮಾಡ್ಯಾರಲ್ಲ, ಆ ಕೆಲಸ ಮಾಡಿದಂಥ ಎಲ್ಲ ಇಂಜಿನಿಯರ್ಸು ಆರ್ಕಿಟೆಕ್ಟ್ಸು ಏನದಾರ ಅವ್ರಿಗೆ ಸಲ್ಲಬೇಕಾದಂಥ ಗೌರವ. ನಾ ಹೋಗಿ ಏನು ಪೆನ್ ಪೇಪರ್ ಹಿಡಿದಿಲ್ಲ ರೀ, ಅವ್ರ ಜೊತೆ ಚರ್ಚೆ ಮಾಡಿರ್ಬೋದು, ಭಾಳ ಹೇಳಿರ್ಬೋದು, ಜಗ ತೋರಿಸಿರ್ಬೋದು ಇಷ್ಟೇ. ಅದು ಅವ್ರು ಹಂಗಲ್ಲ, ನನ್ನ ಜೊತೆ ಇದ್ದು ಕೆಲಸ ಮಾಡಿ ಅವ್ರು ಒಪ್ಪುವಂಗೆ ಮಂತ್ರಿಯವ್ರು ಒಪ್ಪುವಂಗೆ ಮಾಡಿದ್ದು ಅದು ಎಲ್ಲ ಇಂಜಿನಿಯರ್ಸ್ ಕೂಡಿ ಮಾಡಿದ್ದು, ನಮ್ಮ ಇಲಾಖೆಯವರು ಎಲ್ಲರೂ ಕೂಡಿ ಮಾಡ್ಯಾರ. ಅದು ಅವ್ರಿಗೆ ಸಲ್ಲಬೇಕಾದಂಥ ಗೌರವ ಅಂತ ನಾನು ಭಾವಿಸ್ತೀನಿ. ನಾನು ಮುಖ್ಯವಾಗಿ ಇದ್ರ ಜೊತೆಗೆ ಲೈಬ್ರರಿ ಥರ ಆಗ್ತಿದ್ದಾರೆ. ಗುಳೇದ ಗುಡ್ಡಕ್ಕೆ ಈ 50 ಕೋಟಿ ಗ್ರಾಂಟ್ ಒಳಗೆ 3,75,00,000 ಲೈಬ್ರರಿ ಮಾಡೋದು ಭಾಳ ಅವಶ್ಯಕತೆ ಐತಂತ ನಾನು ನಂಬಿನಿ. ಸಮುದಾಯ ಭವನ ಇನ್ನೊಂದು ಪ್ರಸ್ತಾಪ ಮಾಡಿರಿ, ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೇನೆ. ಅಣ್ಣ ಹೇಳ ಲೈಬ್ರರಿ ಭಾಳ ಮುಖ್ಯ ಇತ್ತು. ನೀವು ಹಿಂಗಿರ್ರಿ ಅಂತ ಹೇಳಿ ಇವತ್ತಿನ ಯುವಕರಿಗೆ ನಾವು ಬರೀ ಹೇಳೋದು ಮಾಡಕತ್ತೀವಿ, ಆದರೆ ಯಾರು ದಾರಿ ತೋರಿಸೋಲ್ಲ ಇವರಿಗೆ. ನಮ್ಮ ಹುಡುಗರಿಗೆ ಏನು ಹೇಳ್ತೀವಿ ಅಂದ್ರೆ ನೀವು ಒಟ್ಟ ಏನು ನೋಡ್ಪ ಹಿಂಗಿಂದ ಹಿಂಗೆ ಹೋಗ್ಬೇಕಂತ ಹೇಳ್ತಿದ್ರೆ ಹೇಳ್ತೀವಿ ಅಷ್ಟೇ, ಹೆಂಗೆ ಹೋಗ್ಬೇಕು ಅನ್ನೋದು ಯಾರೂ ಹೇಳೋದಿಲ್ಲ ಈಗ. ಅದಕ್ಕೆ ನಾವು ಒಂದು ಏನು ಪ್ರಯತ್ನ ಮಾಡತ್ತೀವಿ ಅಂದ್ರೆ ಒಂದು ಅವಕಾಶ ನಿಮ್ಮ ಹತ್ರ ಇಡೀ ದೈವಕ್ಕೆ ನಾನು ಕೈ ಮುಗಿ ಕೇಳ್ಕೊಳ್ತೀನಿ ಅಂದ್ರೆ, ನಾ ಏನು ಲೈಬ್ರರಿ ಮಾಡಕತ್ತೀನಿ ದಯಮಾಡಿ ಆ ಲೈಬ್ರರಿ ಮಾಡೋಕ್ಕೆ ನನಗೊಂದು ಒಳ್ಳೆ ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊತೀನಿ. ಇಡೀ ದೈವಕ್ಕೆ ನಾ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ 3,75,00,000 ಒಂದು ಲೈಬ್ರರಿ ಮಾಡಕತ್ತೀನಿ ಅಂದ್ರೆ ನನ್ನ ಮಕ್ಕಳು ಬರಂಗಿಲ್ಲ ಅಲ್ಲಿ. ಶ್ರೀಮಂತರ ಮಕ್ಕಳು ಬರ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ.
ಆದ್ರೆ ಬಡವರ ಮಕ್ಕಳಲ್ಲಿ ಬಂದಿದ್ದಾತಂದ್ರೆ ಅವ್ರಿಗೆ ಸಿಗುವಂಥ ಸೌಲಭ್ಯ ಇಡೀ ನಮ್ಮ ಜಿಲ್ಲಾದಾಗಲಿ ಅಥವಾ ನನ್ನ ತಿಳಿಯುವ ಮಟ್ಟಿಗೆ ಉತ್ತರ ಕರ್ನಾಟಕದಾಗ ಅಷ್ಟು ದೊಡ್ಡ ಮಟ್ಟಕ್ಕೆ ಲೈಬ್ರರಿ ಎಲ್ಲೂ ಇಲ್ಲ ಅಂತ ನಾನು ನಂಬೇನೆ. ಅದು ದೇವರಿಗೆ ಬೇಕಾಗುತ್ತೆ ಮುಂದೆ ಆದರೂ ಆಗಿರ್ಬೋದೇನೋ ಹಿಂದೆ